ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರ ಮಾರುತಿ ಸುಜುಕಿ ಎರ್ಟಿಗಾ 2025 VXI ಮಾಡಲು ಪೆಟ್ರೋಲ್ ವರ್ಷನಲ್ಲಿ ಬರುತ್ತಿದ್ದು. ಈ ಕಾರ್ನಲ್ಲಿ ಕೆಲವೊಂದು ಎಕ್ಸೆಸರಿ ಪಾರ್ಟ್ಸ್ನ ಹಾಕ್ಸಿದ್ದು, ಅದ್ರ ಬಗ್ಗೆ ನಿಮಗೆ ಒಂದೊಂದಾಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನೀವು ನೋಡ್ಬೋದು ಫಾಗ್ ಲ್ಯಾಂಪ್ಸು VXI ಮಾಡಲಲ್ಲಿ ಬರೋದಿಲ್ಲ, ಅದರಿಂದ ಇದನ್ನು ನಾವು ಕಂಪ್ನಿನಲ್ಲೇ ಫಿಟ್ಟಿಂಗ್ ಮಾಡಿಸಿದ್ದು. ನೆಕ್ಸ್ಟ್ ಬಂದು ಡೋರ್ ಪ್ರೊಟೆಕ್ಟ್ರು, ಇದು ನೋಡ್ಬೋದು ಡೋರ್ ಪ್ರೊಟೆಕ್ಟರ್ ಹಾಕ್ಸಿದ್ದು. ನೆಕ್ಸ್ಟ್ ಒಂದು ಡೋರ್ ವೈಸರ್ ಕೂಡ ಕಂಪ್ನಿನಲ್ಲೇ ಹಾಕ್ಸಿದ್ದು. ಇವೆರಡೂ ನಾವು ಕಂಪ್ನಿನಲ್ಲೇ ಹಾಕ್ಸಿದ್ದು. ಆಮೇಲೆ ಕೆಳಗಡೆ ನೀವು ನೋಡ್ಬೋದು ಇದು ಕೂಡ ಡೋರ್ ಪ್ರೊಟೆಕ್ಟ್ರೇ, ನೇಲ್ ಸ್ಕ್ರ್ಯಾಚಿಂಗ್ ಅವಾಯ್ಡ್ ಮಾಡೋದಕ್ಕೆ ಇದು ಕೂಡ ನೋಡ್ಬೋದು ಡೋರ್ ಪ್ರೊಟೆಕ್ಟರ್ ಸಲುವಾಗಿ ಇದನ್ನ ಯೂಸ್ ಮಾಡಿಸಿದ್ದು. ನಂತರ ನೀವು ಒಳಗಡೆ ಬಂದಾಗ ಯಾವಾಗ ಎಂಟ್ರಿ ಕೊಡ್ತೀರಲ್ಲ ಆ ಟೈಮಲ್ಲಿ ಇದು ಸ್ಕ್ರ್ಯಾಚ್ ಪ್ರೂಫ್, ನೀವು ಕಾಲಿಟ್ಟು ಇದ್ರ ಮೇಲೆ ದಾಟಿ ಹೋಗ್ತಿರಲ್ಲ ಅದಕ್ಕೆ. ಇಲ್ಲಿ ನೋಡಿ ಒಂದು ಪ್ಲಾಸ್ಟಿಕ್ಕು ಕಾಣ್ತದಲ್ಲ ನಿಮಗೆ, ಟ್ರಾನ್ಸ್ಪರೆಂಟ್ ಟೇಪ್ ಇದು. ಇಟ್ ವಿಲ್ ಅವಾಯ್ಡ್ ದ ಸ್ಕ್ರ್ಯಾಚಸ್ ವೆನ್ ಯು ಎಂಟರ್ ದ ಕಾರ್. ಸೊ ದೀಸ್ ಸ್ಮಾಲ್ ಥಿಂಗ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ನಾನು ಥಿಂಕ್ ಮಾಡಬೇಕಾಗತ್ತೆ ಯಾವುದು ಒಳ್ಳೆಯದು ಯಾವುದಿಲ್ಲ ಅಂತೇಳಿ. ಆಮೇಲೆ ಇದು ವುಡನ್ ಫ್ರೇಮ್ ನೋಡಿ ಡ್ಯಾಶ್ಬೋರ್ಡ್ನಲ್ಲಿ, ಇದು ZXI ಮಾಡಲಲ್ಲಿ ಬರುತ್ತೆ, VXI ಮಾಡಲ್ ಬರೋದಿಲ್ಲ. ಸೊ ಇದನ್ನು ನಾವು ಆಫ್ಟರ್ ಮಾರ್ಕೆಟ್ ಮಾಡಿಸಿದ್ವಿ. ಆಮೇಲೆ TFT ಸ್ಕ್ರೀನ್ ಬರುತ್ತೆ ಇದರಲ್ಲಿ, ರಿವರ್ಸ್ ಕ್ಯಾಮ್ರಾ ಬರೋದಿಲ್ಲ. ಸೊ ರಿವರ್ಸ್ ಕ್ಯಾಮ್ರಾ ವಿತ್ 9 ಇಂಚ್ ಡಿಸ್ಪ್ಲೇ ಮೈ TVS ಕಂಪ್ನಿಯಿಂದ ನಾವು ಆ್ಯಡ್ ಮಾಡಿದ್ದು. ಮೈ TVS ಕಂಪ್ನಿ ನೋಡಿ. ಸೊ ಅದೇ ರೀತಿ ಇದು ಸ್ಟಿಯರಿಂಗ್ ಕವರ್ ಕೂಡ ನಾವು ಕಂಪ್ನಿನಲ್ಲೇ ಹಾಕ್ಸಿದ್ದು. ಸೈಡ್ ಡೋರ್ ಕೂಡ ಬರುತ್ತಿದ್ದು ವುಡನ್ ಫ್ರೇಮ್ಸು, ರಿಯರ್ ಡೋರ್ಗೂ ಬರುತ್ತೆ, ಇಲ್ಲಿ ಫ್ರಂಟ್ ಡೋರ್ಗೂ ಬರುತ್ತೆ. ಇಲ್ಲೊಂದು ನೀವು ಆಮ್ರೆಸ್ಟ್ ಕೂಡ ಹಾಕ್ಸ್ಕೊಳ್ಬೋದು. ಇಟ್ ಲುಕ್ಸ್ ವೆರಿ ಗುಡ್ ಇಫ್ ಯು ಪುಟ್ ದನ್ ಆಮ್ರೆಸ್ಟ್. ಅದೇ ಥರ ನಾನು ಮ್ಯಾಟ್ ಬಗ್ಗೆ ಹೇಳ್ಬೇಕಾಗಿತ್ತು. ಮ್ಯಾಟ್ ಕೂಡ ನಾವು ಕಂಪ್ನಿನಲ್ಲೇ ಹಾಕ್ಸಿದ್ದು. ಹೊರಗಡೆ 3D ಮ್ಯಾಟ್ಸ್ ಕೂಡ ಸಿಗುತ್ತೆ, ಬಟ್ ಇಟ್ ಲುಕ್ಸ್ ವೆರಿ ಕಂಜೆಸ್ಟೆಡ್. ವೆನ್ ಯು ಸಿಟ್ ಇನ್ಸೈಡ್ ದ ಕಾರ್ ಇಟ್ ಲುಕ್ಸ್ ವೆರಿ ಕಂಜೆಸ್ಟೆಡ್. ಅದಕ್ಕೋಸ್ಕರ ಇದು ಪ್ಲೇನ್ ಇದ್ರೇ ಒಳ್ಳೆಯದು ಅಂತ ನಾವು ಪ್ಲೇನ ಹಾಕ್ಸಿದ್ದು. ಆಮೇಲೆ ಫ್ಲೋರ್ ಮ್ಯಾಟಿಂಗ್ ಕೂಡ ಇಟ್ಸ್ ನಾಟ್ ಸ್ಟಿಚಬಲ್, ಇದು ರೆಡಿಮೇಡ್ ಅದು ಹಾಕ್ಸಿದ್ದು. ಆಮೇಲೆ ಸೀಟ್ ಕವರ್ಸ್ ನೋಡ್ಬೋದು, ಸೀಟ್ ಕವರ್ಸ್ ಕೂಡ ನಾವು ಆಫ್ಟರ್ ಮಾರ್ಕೆಟೇ ಮಾಡಿಸಿದ್ದು. ಬೇಜ್ ಕಲರ್ ಒಳಗಿದ್ದು, ಇಟ್ಸ್ ಸೂಟ್ ಟು ದ ಇಂಟೀರಿಯರ್ ಡಿಸೈನ್ ಕಲರ್ಸ್. ನಾನು ಹೇಳಿದ್ನಲ್ಲ ವುಡನ್ ಫ್ರೇಮ್ ಇಲ್ಲೂ ಕೂಡ ಬರುತ್ತೆ ನೋಡಿ. ಅದೇ ಥರ ಸ್ಕ್ರ್ಯಾಚ್ ಪ್ರೂಫ್ ಕೆಳಗಡೆ ಸ್ಟೀಲ್ ಪ್ಲೇಟ್ಸ್ ಕೂಡ ಬರುತ್ತೆ ಅಲ್ಲಿ. ಮ್ಯಾಟಿಂಗ್ ಕಂಪ್ಲೀಟಾಗಿ 3rd ರೋ ತನೂ ಮ್ಯಾಟಿಂಗ್ ಅದು ಬರುತ್ತದು. ಆಮೇಲೆ ಸೀಟ್ ಕವರ್ಸ್ ನಾನು ಹೇಳ್ತಾ ಇದ್ದೆ, ಇಲ್ಲ ಆಮ್ರೆಸ್ಟ್ ಇದೆ ಮಿಡಲ್ ರೋಗೆ, ಅದನ್ನು ಕವರ್ ಮಾಡಿ ಇಟ್ಟಿದ್ದು. ಬೇಕಾದಾಗ ನೀವು ಅದನ್ನು ಓಪನ್ ಮಾಡಿ ಯೂಸ್ ಮಾಡ್ಕೋಬೋದು, ಬೇಡ ಅಂದಾಗ ಅದನ್ನು ನೀವು ಮತ್ತೆ ಅದನ್ನ ಒಳಗಡೆ ಇಟ್ಟು ಪ್ಯಾಕ್ ಮಾಡ್ಬೋದು. ಇಟ್ ವಿಲ್ ಮೋರ್ ಕಂಫರ್ಟೇಬಲ್ ಫಾರ್ ದ 3 ಪ್ಯಾಸೆಂಜರ್ಸ್. ಸೀಟ್ ಕವರ್ ನಾವು ಬೇಕಂತಾನೆ ಇದು ಬೇಜ್ ಕಲರಲ್ಲೇ ಇಂಟೀರಿಯರ್ ಡಿಸೈನ್ ಮ್ಯಾಚ್ ಆಗಲಿ ಅಂತ ಹಾಕ್ಸಿದ್ದು. ಇವು ಹುಕ್ಸು ರೆಡಿಮೇಡ್ ಹುಕ್ಸ್ ಸಿಗುತ್ತೆ, ಇದು ಅಪ್ ಟು 2 kg ತನಕ ನೀವು ಏನಾದರೂ ಹ್ಯಾಂಗ್ ಮಾಡ್ಕೋಬೋದು ಇದರಲ್ಲಿ. ಆಮೇಲೆ ಬಂದು ನೀವು ನೋಡ್ಬೋದು ಸಿಂಪಲ್ಲಾಗಿ ಇಟ್ಟರೆ ಕಾರ್ ಚೆಂದ. ಇದು ಹಿಂದ್ಗಡೆ ಸ್ಪಾಯ್ಲರ್ ಕಾಣ್ತಿದ್ದಲ್ಲ, ಸ್ಪಾಯ್ಲರ್ ನೋಡ್ಬೋದು. ಸ್ಪಾಯ್ಲರ್ನ ನಾವು ಕಂಪ್ನಿ ಥ್ರೂನೇ ಹಾಕ್ಸಿದ್ದು, ಯಾಕಂದರೆ ಹೊರಗಡೆ ಏನಾಗುತ್ತೆ ನಿಮಗೆ ಸಿಮಿಲರ್ ಕಲರ್ ಸಿಗೋದು ಸ್ವಲ್ಪ ಕಷ್ಟ, ಬಟ್ ಡಿಫ್ರೆನ್ಸಿಯೇಷನ್ ಆಗುತ್ತೆ, ನಾನು ಅಬ್ಸರ್ವ್ ಮಾಡಿದ್ದು. ಅದಕ್ಕೋಸ್ಕರ ನಾನು ಕಂಪ್ನಿನಲ್ಲೇ ಸ್ಪಾಯ್ಲರ್ನ ಹಾಕ್ಸಿದ್ದು. ಆಮೇಲೆ ಇನ್ನೊಂದು ಏನು ಅಂತ ಹೇಳ್ಬೇಕಂದ್ರೆ, ಇನ್ನು ಕೆಳಗಡೆನೂ ನಿಮಗೆ ಸ್ಟೀಲ್ ಕ್ರೋಮಿಂಗ್ ಎಲ್ಲ ಸಿಗುತ್ತೆ ಇಲ್ಲೇ ಮತ್ತು ಇಲ್ಲಿ ಸೈಡಿಗೆ ಒಂದು ಸುಜುಕಿ ಬ್ಯಾಜ್ ಮೇಲ್ಗಡೆ ಒಂದು ಸ್ಟೀಲ್ ಪಟ್ಟಿ ಥರ ಬರುತ್ತೆ, ಅದನ್ನೆಲ್ಲ ನಾವು ಹಾಕ್ಸೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಕೇಳ್ಪಟ್ಟ ಪ್ರಕಾರ ಯಾವಾಗ ನೀವು ವಾಷಿಂಗ್ ಆದರೂ ಕೊಡ್ತೀರಲ್ಲ ಕಾರ್, ಅದರಲ್ಲೂ ವಾಟರ್ ಸ್ಪ್ರೇ ಮಾಡಿದಾಗ ಅದು ಕಿತ್ತೋಗುವಂಥ ಚಾನ್ಸಸ್ಸು. ಅದಕ್ಕೋಸ್ಕರ ನೀವು ಎಷ್ಟು ಅಂಥದ್ದೆಲ್ಲ ಮಾಡ್ಲಿಕ್ಕೆ ನಾವು ಹೋಗಲಿಲ್ಲ. ಯಾಕಂದರೆ ನೋಡಿ ಕಾರು ಎಷ್ಟು ಸಿಂಪಲಾಗಿರುತ್ತೆ, ಅದಕ್ಕೋಸ್ಕರ ಕಾರ್ನ ಸಿಂಪಲಾಗಿಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.